ಇವತ್ತು ಯಾ ಕಡೆ ಕೆದ್ದಿದ್ನ ಕಾಣೆ ಎಲ್ಲಾನು ಒಂದೇ ದಿನ ತಗೊಬಿಟ್ಟೈತೆ ನೋಡು. ಇವು ಎಷ್ಟೋ ದಿನ ಆಗಬೇಕು ಈ ತಾಂಬದ್ ದಿನಗೆಲ್ಲ ಮನೆ ಒಳಗೆ ತಗೋಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದೆ. ಹೋಗತ್ತೆ ತಗೊಂಬಿಟ್ಟೆ. ಅಯ್ಯೋ ಈ ತಾಂಬದ್ ದಿನ ತಗೊಳೋದು ದೊಡ್ಡದಲ್ಲ, ಇದು ಉಜ್ಜದೆ. ಅಯ್ಯೋ ಬೆಳ್ಗೆ ಆಗಲ್ಲ. ಇಸ್ ಇಸ್ ಚೆನ್ನಾಗಿ ಉಜ್ಜಿ ತಣ ನಂಗೆ ಮಾಡಿ ಮಡಿಕೋಬೇಕು. ಅಯ್ಯೋ ಹೋಗತ್ತೆ ಆ ಕಡೆ ಕೆದ್ದಿದ್ನ ಕಾಣೆ. ಟಿಫನ್ ಬಾಕ್ಸು, ಆಮೇಲೆ ಬಿನ್ಗೆ, ಆಮೇಲೆ ಖಾರ ರುಬ್ಬಕ್ಕೆ, ಅರಿಯಕ್ಕೆ, ಆಮೇಲೆ ಒಳಕಲ್ಲು, ಆಮೇಲೆ ಬೀಸಕಲ್ಲು ಎಲ್ಲ ಒಂದೇ ತಗೊಬಿಟ್ಟೆ. ಹೋಗತ್ತೆ ಇವತ್ತು ಮಂಗಳವಾರ ಆಗಿತ್ತು, ಅದಕ್ಕವೇ ಯಾ ಕಡೆ ಕಿತ್ತಕೊಂಡೆ ನನ್ನ ಲಕ್ಕು ಎಲ್ಲ ತಗೊಬಿಟ್ಟೆ. ಹೋಗತ್ತೆ ಅಕ್ಕ, ಇದೇನಕ್ಕ ಎಲ್ಲ ಹೊಸ ತಗೊಂಡ್ಬಿಟ್ರಂಗಿದ್ದಿ ಅಕ್ಕಂಡ್ ಬಾರೆ ಸರೋಜಾ ಬಾ. ಅಯ್ಯೋ ಈಗ ಬಂದಿದ್ರು ಕಣೆ ಮಾರೋರು, ಎಲ್ಲ ತಗೊಬಿಟ್ಟೆ ನೋಡು. ಒಳಕಲ್ ತಗೊಂಡಿದ್ದೀನಿ, ಆಮೇಲೆ ಅರಿಯಕಲ್ ತಗೊಂಡಿದ್ದೀನಿ, ಆಮೇಲೆ ಇದು ರಾಗಿ ಬಿಸ್ತಾರಲ್ಲ ಅದು ತಗೊಂಡಿದ್ದೀನಿ, ಚಿಕ್ಕದೊಂದು ಕುಟಾಣಿ ದೊಡ್ಡದೊಂದು ಕುಟಾಣಿ ತಗೊಂಡಿದ್ದೀನಿ, ಆಮೇಲೆ ಒಂದು ಕ್ಯಾರಿಯರ್ ತಗೊಂಡಿದ್ದೀನಿ. ಬೆದತಕ್ಕೆ ಒಳತಕ್ಕೆ ಎಲ್ಲರೂ ಹೋದ್ರೆ ಊಟ ತಗೊಳಕ್ಕೆ ಅಂದ್ಬಿಟ್ಟು. ಆಮೇಲೆ ಒಂದು ಚೋರ್ಗೆ ತಗೊಂಡೆ ಕಣೆ. ನಮ್ದು ಮನೇಲಿ ಒಂದೇ ಒಂದು ಚೋರ್ಗೆ ಇತ್ತು, ಅದಕ್ಕೆ ಇನ್ನೊಂದು ಚೋರ್ಗೆ ತಗೊಂಡಿದ್ದೀನಿ. ಅಯ್ಯೋ ಎಲ್ಲನೂ ತಗೊಬಿಟ್ಟೆ. ಹೋಗತ್ತಾಗ ಇವತ್ತ ಚೆನ್ನಾಗವೆ ಕಣಕ್ಕ ಎಲ್ಲ. ಎಷ್ಟು ಕೊಟ್ಟಕ್ಕ? ಯಾರು ಬಂದಿದ್ರಕ್ಕ? ನನ್ಗೆ ಕೂವಕ್ಕಿಲ್ವಕ್ಕ? ನಾನುವೇ ಒಂದು ಬೀದ್ರದ್ದು ರಾಗಿ ಬಿಸೋದನ್ನು ತಗೋಬೇಕಿತ್ತು ಕಣಕ್ಕ. ಅಕ್ಕೆ ಇಕ್ಕೆ ಒಂದಿಷ್ಟು ಹೆಸರು ಕಾಳು, ಆಮೇಲೆ ಉದ್ದಿನ ಕಾಳು, ಆಮೇಲೆ ಇದು ತಗರಿ ಕಾಳು ಇರ್ತಾವಲ್ಲಕ್ಕ, ಅವೆಲ್ಲ ಹೊಡ್ಕೊಂಡು ಬೇಳೆನಾರ ಮಾಡ್ಕೋಬೋದಾಗಿತ್ತು. ಅಯ್ಯೋ ಹೋಗು, ನಾನು ಕರ್ದೇ ಇಲ್ವಕ್ಕ ನೀನು? ಅಯ್ಯೋ ನಾನು ಅದಕ್ಕೆ ತಗೊಂಡಿದ್ದು. ಇವ್ರ ಮನೇಲಿ ಅದೇ ಕೆಂಪಕ್ಕರ ಮನೇಲಿ ಏನೊಂದಿಷ್ಟು ಕಡ್ಲೆ ಇದು ಹೆಸರು ಕಾಳು ಹೊಡ್ಕೊತೀನಿ, ಒಂದಿಷ್ಟು ಕಾಳು ಹೊಡ್ಕೊತೀನಿ ಬಿಡಕ್ಕ ಅಂದ್ರೆ ಅಯ್ಯೋ 100 ಮಾತಾಡ್ತಾಳ ಅಮ್ಮ. ಅಯ್ಯೋ ಅದ್ರ ಮೇಲೆ ಅದ್ ಮಾಡ್ಗಿದ್ದೀನಿ ಇದ್ ಮಾಡ್ಗಿದ್ದೀನಿ. ಅಯ್ಯೋ ಆಗಲ್ಲ, ಬರ ಎಲ್ಬಿಡ್ತೀರಿ ಕಲ್ಲ ಹಂಗೆ ಹಿಂಗೆ ಅಂತ ಗೂಟಕ್ಕೆ ತಗದೆ ಅಂತ ಏನೇನೋ ಮಾತಾಡ್ತಿದ್ಲು. ಅದಕ್ಕೆ ಅದು ಬಂದಿದ್ರು, ನಾನು ಎಲ್ಲನೂ ತಗೊಬಿಟ್ಟೆ. ಚೆನ್ನಾಗವೆ ಕಣಕ್ಕ ಎಲ್ಲವೂ. ಇಡೀ ಸ್ಟೀಲ್ ದಿರಂಗದಲ್ಲಕ್ಕ ಬೀಸಕಲ್ದು. ಎಲ್ಲ ಚೆನ್ನಾಗವೆ ಕಣಕ್ಕ. ನನ್ನ ಕರೆದು ನಾನು ತಗೊಳ್ಳೇನೆ ಕಣಕ್ಕ. ಎಷ್ಟು ಕೊಟ್ಟಕ್ಕ ಎಲ್ಲ ಹಾಕುವೆ? ಎಲ್ಲದ್ರಿಂದ 7,000 ರೂಪಾಯಿ ಕೊಟ್ಟೆ. 7,000 ರೂಪಾಯಿ ಕೊಟ್ಬಿಟ್ಟು ತಗೊಂಡೆ ಎಲ್ಲನೂ. ಬಿನ್ಗೆನೆ 2 kg ಅದು ಬಿನ್ಗೆ. ಇದು ತಾಮ್ರದಲ್ವಾ, 2 kg ಅದು ಬಿನ್ಗೆಗೆ 2,500 ರೂಪಾಯಿ. ಕಲ್ಲು ಐಟಮು ಈಗೆಲ್ಲ ಮೇಲೆದೆಲ್ಲ ಹಾಕಿ 7,000 ರೂಪಾಯಿ ಕೊಟ್ಟೆ. 7,000 ರೂಪಾಯಿ ಕೊಟ್ಬಿಟ್ಟು ತಗೊಂಡೆ ಕಣೆ. ಅಕ್ಕ 7,000 ರೂಪಾಯಿ ಕೊಟ್ಟು ತಗೊಂಡ ಎಲ್ಲಿ ಮಡಗಿದಕ್ಕ 7,000 ರೂಪಾಯಿನ? ಮನೇಲಿ ಸಹ ಒಂದು 500 ರೂಪಾಯಿ ಕೊಡಕ್ಕ ಸಂಘ ಕಟ್ಟಬೇಕು ಅಂತಂದ್ರೆ ಇಲ್ಲ ಅಂದೆ. ಇವತ್ತು ನೋಡಿದ್ರೆ 7,000 ರೂಪಾಯಿ ಕೊಟ್ಟು ಸಾಮಾನು ತಗೊಂಡಿದ್ದೀನಿ ಅಂತ ಇದ್ದಿ. ಮನೆಲಕ್ಷ್ಮಿ ದುಡ್ಡು ಬಂದಿತ್ತು ಕಣೆ. ಮನೆಲಕ್ಷ್ಮಿ ದುಡ್ಡು ಬಂದಿತ್ತು ನೆನೆ ದಿವಸ ಅಕೌಂಟ್ ಬಂದು ಬಿದ್ದಿತ್ತು ಎಲ್ಲ ಮನೆಲಕ್ಷ್ಮಿ ದುಡ್ಡು. ಅದಕ್ಕೆ ಎಲ್ಲಾನು ಬಂದು ತಗೊಂಬಿಟ್ಟೆ ಇವತ್ತು. ನನಗೆ ಬಂದ್ರೆ ಕಣೆ ಮನೆಲಕ್ಷ್ಮಿ ದುಡ್ಡು. ನಿಂಗೆ ಬಂದಿಲ್ಲ ಮನೆಲಕ್ಷ್ಮಿ ದುಡ್ಡು? 4 ತಿಂಗಳು ಹಾಕೋರೆ ಗೌರ್ಮೆಂಟ್ ಅವರು ಮನೆಲಕ್ಷ್ಮಿ ದುಡ್ಡು. ಆಗ್ಬೇಕಾ ಚೆಕ್ ಮಾಡ್ಕೋ. ಬಂದದೇನಕ್ಕ ಹಂಗಾರೆ? ಅಯ್ಯೋ ನಾನು ಚೆಕ್ ಇದು ನೋಡೇ ಇಲ್ಲ ಕಣಕ್ಕ. ನಮ್ಮ ಮನೆ ಅಪ್ಪಂದು ಫೋನ್ ನಂಬರ್ ಕೊಟ್ಟರದು ಅಕೌಂಟ್ಗೆ ಯಾವ ದುಡ್ಡು ಬಂದ್ರು ಅವೇನು ಮೆತ್ತದ ಇದು ನನಗೆ ಗೊತ್ತೇ ಆಗಲ್ಲ ಕಣಕ್ಕ. ನೋಡಿ ಹೇಳಿದಾರೆ ನಮ್ಮ ಮನೆ ಮುರುವ. ನೋಡು ಹೇಳೋದಿಲ್ಲ ಕೇಳೋದಿಲ್ಲ ನಮ್ಮ ಮನೆ ಮುರುವ. ಅಯ್ಯೋ ನಿಂತ ಫೋನಲ್ಲಿ ನಿಂತ ಪೇ ಮಾಡ್ಕೊಬಿಟ್ಟು ಓದಕ್ಕೆ ಬಂದಕ್ಕೆಲ್ಲ ಅದರಲ್ಲೇ ಕೊಡ್ತಾನೆ ಕಣಕ್ಕ. ಹೋಗಕ್ಕೋ ನಾನು ತಗೊಳ್ಳಿನ ಕಣಕ್ಕ. ಕರೆದಿದ್ರೆ ನಿನ್ಗೆ ಹಿಂಗೆ ಅಂದಿದ್ರೆ ನಾನು ಎಲ್ಲನೂ ತಗೊಬಿಡೀನಿ. ನಂಗೆ ದುಡ್ಡು ಬಂದಿತ್ತಲ್ಲ, ಮನೆಲಕ್ಷ್ಮಿ ದುಡ್ಡು ಬೇರೆ ಬಂದಿತ್ತು ಅಂತಿದ್ದೆ, ಎಲ್ಲ ತಗೋಬೋದಾಗಿತ್ತು ಕಣಕ್ಕ. ಕಣೆ ಇನ್ನು ಎಷ್ಟೊಂದು ಇದ್ದ ಕಣೆ. ಅಯ್ಯೋ ತಡ ಇದಕ್ಕಿಂತ ಚೆನ್ನಾಗಿರೋವೆಲ್ಲ ಇದ್ದ ಕಣೆ. ನಾನು ಇವೇ ಸಾಕು ಅಂದ್ಬಿಟ್ಟು ತಗೊಂಡೆ. ಇನ್ನೂ ಎಷ್ಟೊಂದು ಐಟಮ್ ಇದ್ದ ಒಟ್ಟಿನಲ್ಲಿ ತಗೋಬೋದಿತ್ತು. ನಾನು ಯಾರನ್ನೂ ಇದು ಮಾಡಿಲ್ಲ ಕಣೆ. ನಾನು ಹಂಗೋ ಇವಳ ಲಕ್ಷ್ಮಕ್ಕನ ಕರೆದೆ. ಆ ಲಕ್ಷ್ಮಕ್ಕ ಅಯ್ಯೋ ನಮ್ಮ ಮನೆ ಎಲ್ಲ ಅವೇ ಬೇಡ ಅಂತ ಹೊಂಟೋದ್ಲು. ಅದಕ್ಕೆ ನಾನು ಇಷ್ಟೆಲ್ಲ ಐಟಮ್ಸ್ನ ತಗೊಂಡೆ. ಏನ್ರೇ ಬಿಲಾಲಿರ ಒತ್ತಲ್ಲ ಏನೋ ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ರಿ ಯಾಕಮ್ಮ? ಕಮಲಮ್ಮ ಬಿಲಾಲಿನ ಅಂತೀರ. ನಿಮಗೆ ಗಾತ್ರ ಬಿಟ್ಬಿಡ್ತೀನಿ. ಅವತ್ತೇ ಹೇಳಿದ್ವ ನಾನು ನಮ್ಮಂಗೆಲ್ಲ ಮಾತಾಡ್ಸ್ಬೇಡ ನೀನು ಅಂತ. ಮಾತಾಡ್ಸಿದ್ರೆ ಮಾತಾಡ್ಸಿದ್ ನೆಟ್ಗೆ ಇಲ್ಲಾಂದ್ರೆ ಮಾತಾಡ್ಸ್ಲೇಬೇಡ ನನ್ನ ನೀನು. ಏನ್ ಬಿಲಾಲಿರು ಅಂತಿಲ್ಲ ನೀನು? ಏನ್ಲೇ ಸೂರ್ಪನಕ್ಕಿ ಮರ್ರ ಅಂತ ಬತ್ತಿಯಲ್ಲ ಮೇಲೆ. ಯಾಕೆ ಯಾಕಡೆ ಕೆತ್ತಿದ್ದಿ ಇವತ್ತ? ಬಲ್ಗಡೆ ಕೆತ್ತಿದ್ದಿ ಹೆಂಗಮ್ಮಿ ನೀನು? ಏನಿಲ್ಲ ತೆಗೆದು ಬಿಟ್ಟೆ ಅಂದ್ರೆ ಹಂಗೆ ಗೋಡೆ ಕಚ್ಕೊಡ್ಬೇಕು. ಈ ಕಮಲಕ್ಕಂತವೆ ಕಮಲಕ್ಕನ್ಗೆ ಎಂದಿರ್ಕೊಂಡು ಮಾತಾಡೋಳಾಗಿದ್ದೀನಿ ನೀನು ಊರೊಳಗೆ. ಏನಿಲ್ಲ ಉಳ್ಗಳ ಕೊಡಲ್ಲ ನಿನ್ಗೆ, ಹುಷಾರಾಗಿರು. ಯಾಕಮ್ಲಕ್ಕ ಹಂಗಂತೀಯಲ್ಲ ನೀನು? ಅವಳ ಕೇಳಿದ್ರೆ ತಪ್ಪೇನಿದ್ದತ್ತು. ಯಾರು ಬಿಲಾಲಿ ಅಂತಿಲ್ಲ ನನ್ನ. ಯಾಕೆ ಬಾಯಿ ಮಾತ್ಕೊಂಡು ಅನ್ನಪ್ಪ ಅದಕ್ಕೆ ನೋಡಿ ಹೆಂಗ್ ಮಾತಾಡ್ತಾರೆ ಬಾಯಿ ವಂಡ್ರಿಸ್ಕೊಂಡು. ಇದೇ ಬುದ್ಧಿ ಕಲಿಸ್ತಾನೆ ನಿನ್ಗೆ? ನಿನ್ ಕಲ್ತಿರೋ ಬುದ್ಧಿ ನೀನ್ ನೆಟ್ವರ್ಕ್ ಕಲ್ತ್ಕೊ. 3 ಕತ್ತೆ ವಯಸ್ಸಾಗದೆ ಬಿಲಾಲಿರು ಅಂತಿರ್ತೀರಿ. ನಮ್ನೇ ನೋಡಿ ನಮ್ಗೆ ಇಂಪಾಡದ ನೀನು. ಆಯ್ತು ನೀವೆಲ್ಲ ಬುದ್ಧಿ ಕಲ್ಲ ನೀನು. ಟ್ಯೂಷನ್ ಬರನೇನ್ಲೇ? ಟ್ಯೂಷನ್ ಬರಲ್ಲ? ಟ್ಯೂಷನ್ ಮಾಡ್ತೀಯಾ? ಪಾಠ ಕೊಟ್ಟಿಯ ನನ್ಗೊಂಚೂರ ಹೆಂಗ್ ಮಾತಾಡೋದು ಏನು ಅಂತ? ಏನ್ ದಿಮಾಕಲ್ಲಿ ಮಾತಾಡ್ತಾಳೆ ನೋಡು. ದಿಮಾಕ್ ಕೆಟ್ಲ ನೋಡಿ. ಹೋಗೆ ಮನೆಗೆ. ನಿಮ್ಮ ಮನೆ ತಪ್ಪನಿದ್ದೀನ. ಹೋಗು ಮನೆಗೆ ದಾರಿಲಿ ನಿಂತಿದ್ದೀನಿ. ನಿಮ್ಮ ಅಪ್ಪನ ಮನೇಲಿ ನಿಂತಿಲ್ಲ ನಾನು. ಹೊತ್ತಲ್ಲಿ ಈ ಮುಂಡೆ ಮಕ್ಕನ ದರ್ಶನ ಮಾಡಿದ್ದೀನಿ. ಯಾ ಕೆಲಸನೂ ಆಗಲ್ಲ ಬಿಡು. ಯಾರೋಗಿ ಇಷ್ಟೊಂಥರ ಸಾಮಾನು ತಗೊಂಡಿದ್ರಲ್ಲ, ಎಲ್ಲ ಹೊಸವ್ರಂಗ್ ಕಾಣಿಸ್ತಾವಲ್ಲ. ಯಾರೋ ಇವೆಲ್ಲ ಕದ್ದಿಟ್ಬಿಟ್ರೆ ಹೆಂಗಮ್ಮಿ ನೀವು ಕಳ್ಳೀರು? ನಿನ್ ಬಾಯಿಗೆ ಮಣ್ಣು ಹಾಕ. ನಿನ್ ಬರ ನಿನ್ಗೆ ಅವಕಚ್ಚ ಚೇರ್ ಕಚ್ಚ ನನಗೆ ಕೀಕ. ಯಾರು ಕದ್ದಿರೋರು? ಯಾರ್ಗಂತ ಇದ್ದೀನಿ ನೀನು? ನಿನ್ಗೆ ಹೇಳ್ಕೋ ಕದ್ಮಾಲು. ಊರ್ ಕಳ್ಳಿ ಕಮ್ಲಿ ಅಂತ ಇಡೀ ಊರಿಗೆ ಗೊತ್ತು. ಕಳ್ಮುಂಡೆ ನೋಡು ನಮ್ಮನ್ನ ಕದ್ದಿದ್ಯಾ ಅಂತ ದುಡ್ಡು ಕೊಟ್ಟು ದುಡ್ಡ ಮೀಳಬಿಡ್ತಾಳೆ ನಿನ್ ಕಣವ. ನೋಡಿ ಹೆಂಗಂತಾಳೆ ಕಮ್ಲಿ. ಕದ್ದಿರೋದಂತೆ. ಯಾರು ನೋಡಿಲ್ಲ ನೀನು? ಕಂಡಿಲ್ಲ ನೀನು? ಓಹೋ ನೀನ್ ತಗೊಂಡಿರವ ಇವೆಲ್ಲ ಹಂಗಾರೆ? ಎಷ್ಟು ಕೊಟ್ಟಾಣ್ಲೆ ಇವಕ್ಕೆಲ್ಲ ಸಾಮಾನ್ಗೆ? ನಮ್ ದುಡ್ಡು ನಾ ಕತ್ತಗಳರು. ನೋಡಿ ಹೆಂಗ್ ಮಾತಾಡ್ತಿದಿ? ಕದ್ದಿದ್ಯಾ ಅಂತ ಕೇಳ್ಸಿಲ್ಲ ನೀನು? ಹಿಂಗೆ ಎಷ್ಟಿರ್ಬೇಕು? ಹಿಂಗೆ ಕೇಳೋ ನೀನು? ನಿಂಗೇನಕ್ಕ ಯಾರೋ ಕೇಳಿಸ್ಕೊಂಡ್ರೆ ಏನಲ್ಲ. ಎಷ್ಟು ಕೊಟ್ಟು ದುಡ್ಡು ತೋಟಾಳೆ ನಿಂಗೆ ಗೊತ್ತಾ ಇವೆಲ್ಲ ಸಾಮಾನುಗಳ? ನಾನು ಕದ್ದಿರೋ ಅಂತ ಕೇಳ್ಸಿಲ್ಲ ನೀನು. ಬಾಯಿ ಮಾತಂಗ ಅಂದೆ ಕಣ. ಅದನ್ನ ಗನ ಮಾಡ್ಬೇಡ.
ಲಾಭ ಅನ್ಸತ್ಲ ನೋಡಿ ನಂತ ನೋಡಿದ್ರೆ 7,000 ರೂಪಾಯಿ ಅಂದ್ಲು ಈಗಲ್ಲ 10,000 ರೂಪಾಯಿ ಅಂತವಳೆ. ಓ ಇವಳು ಸದ್ರಬನ್ ಹೇಳಲ್ಲ ಇರು. ಅವ್ವ 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 ಸಂತೆ ಬೀದಿಗೆ ಹೋಗಿದ್ರೆ 2,000 ರೂಪಾಯಿ 3,000 ರೂಪಾಯಿ ಬರೋ ಐಟಮ್ಗೆ 10,000 ಕೊಟ್ಲಂತೆ. ಯಾರ ಸರ್ರಾಗ ಹಾಕವ್ರೆ ಮಕ್ಮೇಲೆ ಟೋಪಿಯ ನಿನ್ಗೆ? ಬಾರಿ ಗೊತ್ತಿವಳಿಗೆ. ಊರದ್ರೆ ಸಾಮಾನುಗಳು ಅವ್ರಿಗೆ ಬಂತಾವ, ಚೊಂಬು ಚಟಕು ಲೋಟು ಬಟ್ಲು ಏನು ಬಾಗ್ಲೊಳಗೆ ಮಡ್ಗಂಗಿಲ್ಲ ಎಲ್ಲಾನು ಕದ್ದು ಕದ್ದು ರೂಢಿಯಾಗಿ ತಗೊಂಡು ಮನೆ ತುಂಬ್ಕತ್ತಿದ್ದಿ. ಇವಳು ಬಾರಿ ವ್ಯಾಪಾರ ಮಾಡಿ ತಗೊಂಡೊಳಂಗೆ ಹೇಳ್ತಾಳೆ. ಬೆಲೆ ಎಲ್ಲ ಎಷ್ಟಾಗದೆ ಗೊತ್ತಾ ರೇಟು? ಯಾರಿಗೆ ಹೇಳ್ತಾದಿ ಕಳ್ಳಿ ಪಳ್ಳಿ ಅಂತ? ನಾನು ಅವ್ವ 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 ಇಡೀ ಊರ್ನಲ್ಲಿ ಯಾರು ಒಬ್ರು ಈ ಕಮಲಕ್ಕ ಕಮಲಕ್ಕ ಅಂದ್ರೆ ನಿಯತ್ತು ನಿಯತ್ತು ಅಂದ್ರೆ ಕಮಲಕ್ಕ ಯಾರನ್ನಾರ ಕೇಳ್ಬಿಡು ನೀನು. ನಾನು ಅಂದ್ರೆ ಏನ್ ಅನ್ಕೊಂಡಿದ್ದಿ ಕಮಲಕ್ಕನ್ನ? ಅವ್ವ ಅವ್ವ ಇಂಥವೆಲ್ಲ ಮಾತಾಡಿದ್ರೆ ಏನಿಲ್ಲ ನಿಮ್ಗೆ ಮೆಟ್ರ ಮೇಲೆ ಕಾಲ್ ಮಾಡ್ಬಿಡ್ತೀನಿ. ಮುಚ್ಚು ಮುಚ್ಚು ಭಯ. ಮನೆ ದಿವಸ ನಾನು ಸಾಲೆ ಕತ್ಕೊಂಡೋಗಿದ್ದಿ ಕಳ್ಮುಂಡೆ ನೀನು. ಎಲ್ಲ ಕಮ್ಲಿ ನಾನು ಸಾಲೆ ಬಿತ್ತು ನಾನು ಬಣಕಿದ್ರೆ ಸಾಲೆ ಕತ್ಕೊಂಡೋಗ್ಬಿಟ್ಟು ಮನೆ ಮಾಡಿಕೊಂಡಿದ್ದಿ. ನಾನು ಒಂಚೂರು ಬುದ್ಧಿ ನಿಂಗಿದ್ದಿಲ್ವ ನಿನ್ಗೆ? ಮನೆ ದಿವಸ ಸೀರೆ ನನ್ನ ನಾಳೆ ಎಷ್ಟೋ ದಿನದಲ್ಲಿ ಕೊಳ್ದೋಗದೆ ಅಂತ ಸ್ಯಾರೆಲ್ಲ ಮನೆ ಸುಟ್ಟಿದಲ್ಲ ಸೀರೆ ನಂದು ನಾನು ಹಂಗೂ ಬಿಚ್ಚಿಸ್ಕೊಬತ್ತೀನಿ ಅಂತ ಅಂದೆ. ನಮ್ಮ ಅತ್ತೆನೇ ಬಿಡು ಬೇಡ ಆತ ಉಟ್ಕೊಂಡವಳೆ ಕತ್ಕೊಂಡೋಗಳು ಇವಾಗೇನೋ ಕೇಳಿ ಅಂತ ಅಂದ್ಬಿಟ್ಟು ಸುಮ್ಮನಿರ್ಸಿದ್ಲು. ಇಲ್ಲ ಅಂದ್ರೆ ನೆನೆ ಸಂಜೆ ಮರ್ಯಾದೆ ಮಾಡೀನಿ ನಾನು. ಯಾಕೆ ಹೆಂಗಿದ್ದದ್ಲೆ ಮೈಗೆ? ಅಯ್ಯೋ ಕಂತ್ರಿಲ್ಲ ನೋಡಿ ನಾನು ನಿನ್ ಸೀರೆನ 700 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಸೀರೆನ. ಇವಳು ಸೀರೆ ತಗೊಂಡ್ಬಿಟ್ಟಿದಂತ ಇವಳು ಸೀರೆ ಕತ್ಕೊಂಡೋಗ್ಬಿಡ್ತಾರಂತೆ. ಹೋಗು ಹೋಗು ಕಳ್ಳಿ ನಂದೇ ಸೀರೆ ಅದು ನಿನ್ ಕದ್ದಿನಿ ನನಗೆ ಗೊತ್ತು ಕಣ. ಹೋಗು ಕಳ್ಮುಂಡೆ ನಂದು ಉಂಡಲ್ ಬದಿಕ್ಕೋ. ಬಾ ಅಂತ ಸೀರೆ ಎಷ್ಟು ಬೇಕು? ಎಷ್ಟು ಬೇಕು ಬಾರ್ಲೆ ಕೊಡ್ತೀನಿ. ಒಂದೊಂದ್ರ ಸೀರೆ ಇನ್ನೊಂದಿಲ್ವೇ ಬಾರ್ಲೆ ಎಷ್ಟು ಬೇಕಲೆ ಸೀರೆ ಅಂತವು ಬಾರ್ಲೆ 700 ರೂಪಾಯಿ ತಗೊಂಡು ತಕೊಡ್ತೀನಿ ಕಣ. ನಾನು ಪ್ಯಾಟೆ ಬಿದ್ದಿನಿ ಲೋಕಾಸಿ ಮಾಡಿ ತಗೊಂಡ್ರೆ ಸೀರೆ ಕಣವ ಅದು. ಇವಳು ಅಂತ ನೋಡಿ ಇವಳು ಬಾಯಿ ಬಿದ್ದೋಗ. ಹಂಗಾರೆ ನಾನು ಸೀರೆ ಕದ್ದಿಲ್ವ ನೀನು? ಕದ್ದಿಲ್ಲ ಹಂಗಾರೆ ನೀನು ಬೈಲ ನಾನು ಇವಾಗ ಹೋಗ್ಲಾ? ದುರ್ಗಮ್ಮನ ಗುಡಿ ಕಾಯಿ ಉಳಿಸ್ಲಾ? ನೀನ್ ಕದ್ದಿಲ್ಲ ಅಂತಂದ್ರೆ ಕದ್ದಿರೋ ಹಾಳಾಗೋಗ್ಲಿ ಅಂತ ಉಳಿಸ್ಲಾ ನಾನು? ಕಾಯಿ ಉಳಿಸಿಯಾ? ಕಾಯೆಲ್ಲ ಯಾಕೆ ಉಳಿಸಿ? ಅಯ್ಯೋ ಕಾಯಿ ರೇಟ್ ಏನು ಹೊಸಿಯಾಗಿರೋದೆ 100 ರೂಪಾಯಿ ಒಂದು ಕಾಯಿ ಕಣೆ. ಅಲ್ಲಿ ಈಗ 100 ರೂಪಾಯಿ ಬೇಕಾಯ್ತದೆ ಮಂಗ. ಹೋಗು ಮನೆಗೆ ಕೆಲಸ ಇದ್ರೆ ಮಾಡು, ನನಗೂ ಕೆಲಸವೇ ಹೋಯ್ತೀನಿ ನಾನು. ಇಲ್ಲ ಕಳ್ಮುಂಡೆ ಇಲ್ಲೇ ನಿಂತ್ಕೊಂಡ್ರೆ ಹಂಗೆ ಹಿಂಗೆ ಮಾತಾಡ್ಬಿಟ್ಟು ಸಣ್ಣ ಕದ್ದಿರೋದು ಸುದ್ದಿ ಆಚೆ ಗೊತ್ತಿರ್ತಾಳೆ. ಫಸ್ಟ್ಲಿಂದ ಹೊಂಟಬೇಕು. ಇಲ್ಲೇ ಎಲ್ಲರ ಸೈಡಲ್ಲಿ ನಿಂತ್ಕೋಬೇಕು. ಈ ಮುಂಡೆ ಏನಾರು ಇದ್ರು ಒಳಗೆ ಎದ್ದೋದ್ರೆ ಬಂದು ಲೈಟ್ ಅನ್ಸ್ಕೊಂಡು ಮಡಗಳ ಯಾವ್ದಾರು ಒಂದು ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ನಿಂತ್ಕೊಳ್ಳೆ ಕಂಬ್ಲಿ ಇಲ್ಲ ಕಂಬ್ಲಿ ನಿಂತ್ಕೊಳ್ಳೆ. ನೋಡು ಸುದ್ದಿ ತೆಗಿತಿದಂಗೆ ಹೆಂಗ್ ಹೋಯ್ತದಳು. ಕಳ್ಮುಂಡೆ ಕಳ್ಮುಂಡೆ ಅವಳು ಕಡೆ ಮೇಲೆ ಬರ್ತೀನಿ ಹೊಸಿ ಕೆಲಸ ಅವೇ. ನಿಂಗಣ ಏನಣ್ಣ ಫೋನ್ ಮಾಡಿದ್ದಲ್ಲ ನೀನು? ಅಯ್ಯೋ ಹೋಗಣ ಬರಲ್ಲ ಕಣ ನಾನು. ಕಳ್ಮುಂಡೆ ಫೋನ್ ರಿಂಗ್ ಆಗ್ಲಿವಲ್ಲೇ. ಕೈಲಿ ಫೋನೇ ಇಲ್ಲ ನಿಂಗಣ ನಂಗಣ ಅಂತ ಹೊತ್ಕೊಳತಿದ್ವಿ. ಕಳ್ಮುಂಡೆ ಹೋಗು ಊರ್ ಕಳ್ಳಿ. ಅಲ್ಲ ಕಣಕ ಒಂದಕ್ಕಿತ್ತವ ನಾನು ಸೀರೆ ಕತ್ಕೊಂಡು ಹೋಗ್ಬಿಟ್ಟಳೆ ಕಳ್ಮುಂಡೆ. ಇವಾಗ ನೋಡಿ ಹೆಂಗ್ ಮಾತಾಡ್ತಾಳೆ. ಹುಟ್ಟು ಕಲೆ ಕಣಕ ಮುಂಡೆ ಮನೆ ತಗ ಬಿಡ್ಸ್ಕೊಬಿಡಕ್ ಕಣಕ ನೀನು. ಅಯ್ಯೋ ಅವಳು ನನ್ನ ವಾಸ್ಲಿಂದ ಒಳಕೆ ಸೇರ್ಸಲ್ಲ. ನಮ್ಮ ಮನೇಲಿ ಒಂದು ಅದು ಹೊಸ ಚಪ್ಪಲಿ ತಗೊಂಡಿದ್ದೆ ಕಣಗಿ. ಚಪ್ಪಲಿನ ಕತ್ಕೊಂಡು ಹೋಗ್ಬಿಟ್ಟಿದ್ದ ಕಳ್ಮುಂಡೆ. ಅದಕ್ಕೆ ಅವಾಗಿಂದ ಅವಳು ನಮ್ಮ ಮನೆ ಹಟ್ಟಿ ಬಾಗಿಲಿಗೆ ಸೇರ್ಸಲ್ಲ ನಾನು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ದಯವಿಟ್ಟು ಪ್ಲೀಸ್.